ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ಕಾನೂನು ತೊಡಕು ಎದುರಾಗುತ್ತಾ? ಕಾನೂನು ಹೋರಾಟಕ್ಕೆ ಬೆಂಗಳೂರು ಟೌನ್ ಹಾಲ್ ಸಂಘಟನೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ. ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅದನ್ನು ಮಂಡಿಸಿದ್ರು. ಗ್ರೇಟರ್ ಬೆಂಗಳೂರು ಹಾಗಾದರೆ ಕಾನೂನಾತ್ಮಕವಾಗಿ ಕಂಟಕಗಳು ಎದುರಾಗಬಹುದಾ? ಬೆಂಗಳೂರು ಟೌನ್ ಹಾಲ್ ಸಂಘಟನೆ ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ. ಚಿಂತಕ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ನೇತೃತ್ವದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ಅನುಮೋದನೆ ನೀಡಬಾರದು, ಮರು ಪರಿಶೀಲನೆಗೆ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು. ರಾಜ್ಯಪಾಲರ ಭೇಟಿ ಮಾಡಿ ಮನವಿ ಸಲ್ಲಿಸಲು ನಿರ್ಧಾರವನ್ನ ಮಾಡಿದ್ದೇವೆ. ಇಲ್ಲವೇ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಸಲು ಟೌನ್ ಹಾಲ್ ಸಂಘಟನೆ ಈಗ ಚಿಂತನೆಯನ್ನ ನಡೆಸಿದೆ. ದೇಶಕ್ಕೆ ಅನ್ವಯಿಸುವ ಮಾರ್ಗಸೂಚಿ ಪ್ರಕಟಿಸುವಂತೆ ಕೋರಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರನ್ನು ವಿಭಾಗ ಮಾಡಿ ಪ್ರತ್ಯೇಕವಾಗಿ ಪಾಲಿಕೆಗಳನ್ನು ಮಾಡೋದು. ಈಗ ಒಂದು ಇದೆ ಬೆಂಗಳೂರಿಗೆ, BBMP ಅಂತ ಒಂದಿದೆ ಮಹಾನಗರ ಪಾಲಿಕೆ, ಅದನ್ನು 5 ಭಾಗ ಅಥವಾ 7 ಭಾಗಗಳನ್ನಾಗಿ ಮಾಡುವುದು. ಈಗ ಮುಂಬೈ ಹಾಗೆ ದೆಹಲಿ ಮಾದರಿಗಳಲ್ಲಿ ಆ ರೀತಿ ಪಾಲಿಕೆ ಮಾದರಿಯಲ್ಲಿ ಸರ್ಕಾರ ಕೂಡ ಬಹಳ ಹುಮ್ಮಸ್ನಲ್ಲಿದೆ. ಅದನ್ನು ಜಾರಿ ಮಾಡಬೇಕು ಅಧಿಕೃತವಾಗಿ ಅಂತ ಹೇಳಿ. ಈಗಾಗಲೇ ಒಂದು ಭಾಗಶಃ ಎಲ್ಲ ಕಂಪ್ಲೀಟ್ ಆಗಿದೆ. ರಾಜ್ಯಪಾಲರಿಗೆ ಅದನ್ನ ಕಳಿಸ್ಬೇಕು, ಇನ್ನು ಅಂಕಿತ ಹಾಕಿಸ್ಬೇಕು, ಅದು ಬಾಕಿ ಇದೆ. ಪರ ವಿರೋಧ ಚರ್ಚೆಗಳು ಶುರುವಾಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಟೀಕಿಸ್ತಾ ಇದ್ವು. ಈಗ ಟೌನ್ ಹಾಲ್ ಸಂಘಟನೆ ಏನಿದೆ ಅದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅವರ ಒತ್ತಾಯ ಇಷ್ಟೇ, ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆಗೆ ಅನುಮೋದನೆ ನೀಡಬಾರ್ದು, ಮರು ಪರಿಶೀಲನೆಗೆ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು. ಅಂದರೆ ವಾಪಸ್ ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು. ಚಿಂತಕ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಂತೆ, ಮನವಿ ಕೂಡ ಸಲ್ಲಿಸ್ತಾರಂತೆ, ಹೈಕೋರ್ಟ್ನಲ್ಲಿ ಫೈಟ್ ಮಾಡ್ತಾರೆ. ಅದ್ರ ಬಿಟ್ಟರೆ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಟೌನ್ ಹಾಲ್ ಸಂಘಟನೆ ಪ್ಲಾನನ್ನು ಮಾಡಿಕೊಂಡಿದೆ. ದೇಶಕ್ಕೆ ಅನ್ವಯಿಸುವಂಥ ಮಾರ್ಗಸೂಚಿ ಪ್ರಕಟಿಸುವಂತೆ ಕೋರಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಅಥವಾ ಡಿ.ಕೆ. ಶಿವಕುಮಾರ್ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ. ವಿರೋಧ ಪಕ್ಷಗಳ ಟೀಕೆ ಅಷ್ಟೇ ಇದು, ರಾಜಕೀಯವಾಗಿ ತೆಗೆದುಕೊಂಡಿದ್ದಾರೆ, ಬೇರೆ ಯಾವುದೇ ವಿರೋಧಗಳಿಲ್ಲ ಅಂಥೇಳಿ. ಆದರೆ ಈಗ ಟೌನ್ ಹಾಲ್ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕಾನೂನಾತ್ಮಕವಾಗಿ ಹೋರಾಟಕ್ಕೂ ಕೂಡ ಈಗ ಅವರು ರೆಡಿಯಾಗಿದ್ದಾರೆ, ಮರುಪರಿಶೀಲನೆ ಆಗಬೇಕು ಅಂತ.